ವಿಜಯೋತ್ಸವ ಆಚರಣೆ ಸಮಿತಿಯಿಂದ ಇವತ್ತು ಪಥಸಂಚಲನಕ್ಕೆ ಮಾನ್ಯ ಖ್ಯಾತ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನಮ್ಮ ಪಥಸಂಚಲನ ಈಗ ಚಾಲನೆ ನೀಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಧ್ವಜ ಬೀಸುವುದರ ಮೂಲಕ ನಾವು ಮಾತಾಡಿ ನಮ್ಮ ಪಥಸಂಚಲನಕ್ಕೆ ಭೀಮಾ ಪಥಸಂಚಲನಕ್ಕೆ ಜೈ ಭೀಮ್ ರೆಜಿಮೆಂಟ್ ಪಥಸಂಚಲನಕ್ಕೆ ಚಾಲನೆ ಕೊಡಬೇಕೆಂದು ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಭೀಮಾ ಕೋರೆಗಾಂವ್ ವಾರ್ಷಿಕ ದಿನಾಚರಣೆ ಸಲುವಾಗಿ ಎಲ್ಲ ಸೇರಿದಲ್ಲಿ ಈಗೆಲ್ಲ ಗೊತ್ತಿದೆ. ಭೀಮಾ ಕೋರೆಗಾಂವ್ನಲ್ಲಿ ಕೇವಲ 1818ರಲ್ಲಿ ಬ್ರಿಟಿಷರ ವಿರುದ್ಧ ವಿರುದ್ಧ ಮಹಾರ್ ಪಡೆಯುವಂಥ ಒಂದು ದೇಶದ 8,000 ಸೈನಿಕರಿಗೆ ಮಹಾರ್ ಪಡೆ ಅಂದರೆ ಒಂದು ಮರಾಠ ರೆಜಿಮೆಂಟ್ ಇದೆ ನಮ್ಮ ದೇಶದಲ್ಲಿ. ಬ್ರಿಟಿಷರ ಕಾಲದಲ್ಲಿ ಮಹಾರ್ ಪಡೆ ಅಂತ ಇತ್ತು. ಕೇವಲ 500 ಜನ ಮಹಾರ್ಗಳು ಅಂದರೆ ದಲಿತರು ದೇಶಗಳ ವಿರುದ್ಧ ಹೋರಾಡಿ ಅವರು ಮುನ್ನಡೆಸಿದರು. ಇದು ದೇಶದಲ್ಲಾದಂಥ ಒಂದು ದೊಡ್ಡ ಆಘಾತ. ಅವರಿಗೆಲ್ಲ ಜನ ಅವರಿಗೆಲ್ಲ ಅನಸ್ಟ್ಯಾಟ್ ಮಾಡಿದ್ರು. ಅಲ್ಲಿವರೆಗೆ ಆ ಭೀಮಾ ಕೋರೆಗಾಂವ್ ಹೆಂಗೆ ಮಾಡ್ತಿದ್ರು ಅಂದರೆ ಬ್ರಿಟಿಷ್ ಜೊತೆ ದಲಿತರು ಸೇರ್ಕೊಂಡ್ಬಿಟ್ಟು ಪೇಶ್ವರನ್ನ ಸೋಲಿಸ್ಬಿಟ್ರು ಅಂತ. ಯಾವಾಗ 2017ರಲ್ಲಿ ಅಂಬೇಡ್ಕರ್ ಅವರು ಬಂದು ವಿಜಯ ಸ್ತಂಭಕ್ಕಿಯಲ್ಲಿ ಬಂದಾಗ ಅವರು ಫಸ್ಟ್ ಟೈಮ್ ಹೇಳಿದ್ರು, ನಾವು ಹೋರಾಡಿದ್ದು ಪೇಶ್ವರ ವಿರುದ್ಧ ಅಲ್ಲ, ನಾವು ಹೋರಾಡಿದ್ದು ಮನುಸ್ಮೃತಿ ವಿರುದ್ಧ. ಅವ್ರಿಗೆ ಪೇಶ್ವೆ ಅವರಿದ್ರೆ ಎರಡನೇ ಬಾಜಿರಾವ್ ಅಂತಿದ್ದ. ಅವ್ನ ಕಾಲದಲ್ಲಿ ನಾನು ಬಾಂಬೆಗೆ ಹೋಗುವಾಗ ನನಗೆ ಹೆಂಗೆ ಹೇಳ್ತಿದ್ರು ಅಂದರೆ ಯಾರ ಜೊತೆ ಆದರೂ ನಮ್ಮ ದಲಿತರು ಕಣ್ಬಿಟ್ಟಿದ್ರೆ ಹಕ್ಕಿ ಚಡವಾಗಿ ತೊಂಬತ್ತು ಅಂದರೆ ಪೇಶ್ವರ ಕಾಲದಲ್ಲಿ ದಲಿತರು ಊರೊಳಗಡೆ ಬರಬೇಕಂದ್ರೆ ಮಡಿಕೆನ ಹಂಡಿ ಅಂತಾರೆ ಮರಕ್ಕೆ ಕಟ್ಕೊಂಡು ಬರಬೇಕಿತ್ತು. ಉಳಿದ್ರೆ ನೆಲ ಬಳಸಾಗುತ್ತೆ ಅಂತ ಶಾಡು ಅಂತ ಇದ್ರು. ಬೆನ್ನಿಗೆ ಒಂದು ಕೊರತೆ ಕಟ್ಟಿಕೊಂಡು ತಾನು ನೆಲದ ಮೇಲೆ ಬೆಳೆದ್ರೆ ಹಿಂದೆ ಬರ್ಕೊಂಡು ಬರಬೇಕು. ಎಲ್ಲಿವರೆಗೆ ಪೇಶ್ವರವರು ಆ ದಲಿತ ಸಮುದಾಯವನ್ನು ಮನುಸ್ಮೃತಿ ಆದ ಅಂದರೆ ನಿರ್ಲಕ್ಷ್ಯ ಮಾಡಿದ್ರು. ಅವಾಗ ಏನು ಮಾಡ್ತಾರೆ ಅಂದರೆ ಮಹಾರ್ ಪಡೆ ಅದನ್ನೇ ಜನ ಕಟ್ಟಿಕೊಂಡು ನಾವು ಹೋರಾಡ್ತಿರೋದು ಶಿಕ್ಷಣ ಜೊತೆಗಲ್ಲ, ನಾವು ಹೋರಾಡ್ತಿರೋದು ಮನುಸ್ಮೃತಿ ವಿರುದ್ಧವಾಗಿ.